ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ವ್ಲಾಗ್ಸ್. ನಾನಂತೂ ಅವಾಗ ಕಾಣೆ ಆಗ್ತಾ ಇರ್ತೀನಿ, ಯಾಕಂದರೆ ವರ್ಕ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಆಗ್ತಿದೆ. ಆದ್ದರಿಂದ ಸ್ವಲ್ಪ ಕಾಣೆ ಆಗ್ತಿದ್ದೀನಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಇವತ್ತು ಆ್ಯಕ್ಚುಲಿ ಒಂದು ಸ್ವಲ್ಪ ಫ್ರೀ ಇದ್ದೆ ಅಂತೇಳಿ ಒಂದು ರೆಸಿಪಿ ಶೇರ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇವತ್ತು ನುಗ್ಗೆಕಾಯಿ ಸಾಂಬಾರಿಗೆ ನಾನು ಅವರೆಕಾಳನ್ನ ಯೂಸ್ ಮಾಡಿ ಸಾಂಬಾರು ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಟ್ರೈ ಮಾಡಿ ಒಂದು ಸಲ. ಆ್ಯಸ್ ಯೂಶ್ವಲ್ ಎಲ್ಲರೂ ಬೇಳೆ ಹಾಕಿ ಬೇಳೆ ಹಾಕಿ ಮಾಡ್ತಾರೆ. ನಾನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಅವರೆಕಾಳನ್ನ ಯೂಸ್ ಮಾಡ್ತಿದ್ದೀನಿ. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ಇದು ಅವರೆಕಾಳಂತೂ ತುಂಬ ಟೇಸ್ಟಿಯಾಗಿ ಸಾಂಬಾರ್ಗೆ ಹಾಕಿದ್ರಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಮೂಂಗ್ ದಾಲ್ ಕೂಡ ತೊಗೊಂಡಿದ್ದೀನಿ, ಹೆಸರುಬೇಳೆನ ಸ್ವಲ್ಪ ತೊಗೊಂಡಿದ್ದೀನಿ, ಯಾಕಂದರೆ ಟೇಸ್ಟು ಚೆನ್ನಾಗಿರಲಿ ಅಂತ ಹೇಳಿ. ಅಂದರೆ ಸಾಂಬಾರು ಸ್ವಲ್ಪ ತೆಳುವಾಗಿಬಿಡುತ್ತಲ್ಲ, ಅದಕ್ಕೆ ಸ್ವಲ್ಪ ಗಟ್ಟಿಯಾಗಲಿ ಅಂತೇಳಿ ಈ ಹೆಸರುಬೇಳೆ ಯೂಸ್ ಮಾಡ್ತಿದ್ದೀನಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಸಾಂಬಾರು ಕೂಡ ಸ್ವಲ್ಪ ಗಟ್ಟಿ ಬರುತ್ತೆ. ತುಂಬ ತೆಳ್ಳಗಿದ್ರೂ ಕೂಡ ತಿನ್ನೋಕ್ಕಾಗಲ್ಲ, ಯಾಕೆಂದರೆ ಇದಕ್ಕೆ ನಾನು ಮುದ್ದೆ ಮಾಡ್ತಿರೋದ್ರಿಂದ ಸಾಂಬಾರು ಸ್ವಲ್ಪ ಮೀಡಿಯಮಾಗಿ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ಅದರಿಂದ ನಾನು ಸ್ವಲ್ಪ ಮೂಂಗ್ ದಾಲ್ನ ಯೂಸ್ ಮಾಡ್ತಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಡಿಫ್ರೆಂಟಾಗಿದೆ ಇದು ಒಂಥರ ರೆಸಿಪಿ. ಕೆಲವೊಂದು ಸಲ ನಮಗೆ ಹೆಲ್ತ್ ಇಶ್ಯೂಸ್ ಬಂದಾಗ ನಮ್ಮನ್ನು ನಾವೇ ನೋಡ್ಕೊಳಕ್ಕಾಗಲ್ಲ, ಫುಲ್ಲು ಡಿಫ್ರೆಂಟಾಗಿ ಆಗಿಬಿಟ್ಟಿರ್ತೀವಿ. ನಾನು ಅಷ್ಟೇ 2 ಡೇಸಿಂದ ಮಿರರ್ನೇ ನೋಡಿರಲಿಲ್ಲ. ಇವತ್ತು ನನ್ನನ್ನು ನೋಡ್ಕೊಳಕ್ಕೆ ನನಗೇ ಒಂಥರ ಅನಿಸ್ತಾಯಿತ್ತು, ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿಬಿಟ್ಟಿದ್ದೀನಲ್ಲ ಅನಿಸ್ತಾಯಿತ್ತು. ಬಿಕಾಸ್ ಹುಷಾರಿಲ್ಲ ಅಂತ ಅಂದರೆ ಮನೆ ಕೆಲಸಗಳು ಕೂಡ ಮಾಡೋಕ್ಕಾಗಲ್ಲ, ಈ ಕಡೆ ಊಟನೂ ಸೇರಲ್ಲ, ನಿದ್ದೆನೂ ಬರಲ್ಲ, ತುಂಬ ಕಷ್ಟ ಅನಿಸ್ತಾ ಇರುತ್ತೆ. ಅವಾಗವಾಗ ಸ್ವಲ್ಪ ರೆಸ್ಟ್ ತೊಗೊಂಡು ಕೆಲಸ ಮಾಡೋದು ಒಳ್ಳೇದು ಅಂದ್ಕೊತೀನಿ. ಬಿಕಾಸ್ ಬಿಸ್ನೆಸ್ ಫೀಲ್ಡಲ್ಲಿ ಇರೋದ್ರಿಂದ ಸ್ವಲ್ಪ ರೆಸ್ಟ್ ತೊಗೊಳ್ಳೋದು ಕಡಿಮೆನೇ, ಹಾಗಾಗಿ ಈ ಥರ ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.